ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇರೋದು. ಸೊ ನಾನು ಬಂದು ಸೆಟಫಿಲ್ನ ತುಂಬ ಯೂಸ್ ಮಾಡ್ತೀನಿ, ಜಾಸ್ತಿ ಅದನ್ನೇ ಯೂಸ್ ಮಾಡೋದು. ಅದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಅದನ್ನು ಬಿಟ್ಟು ನಾನು ಮೇನ್ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟೇ ಇದು ಕೊರಿಯನ್ ಪ್ರಾಡಕ್ಟು. ಡೆಲ್ಲಾ ಅಂತ ಇದೆ ಅಲ್ಲ, ಇದೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾರೆ. ಸೊ ನೀಟಾಗೆಲ್ಲ ನೋಡ್ಕೊಳ್ಳಿ, ಅದಕ್ಕೆ ಸ್ಲೋಲಿ ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ನಂಗೆ ಮೆಸೇಜಾಗಿ ಕೇಳ್ತಾ ಇರ್ತೀರಾ ಯಾವುದದು ಅಂತ. ಸೊ ಇದೇ ಪ್ರಾಡಕ್ಟ್ನ ನಾನು ನೀಟಾಗಿ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತೀನಿ. ಇದು ಮಾಯ್ಶ್ಚರೈಸರು. ಸೊ ನಾನು ಫಸ್ಟು ಬಂದುಬಿಟ್ಟು ನಾನು ಎಲ್ಲದಕ್ಕೂ ಮುಂಚೆನೇ ಅಪ್ಲೈ ಮಾಡೋದಕ್ಕೂ ಮುಂಚೆ ಸೆಟಫಿಲ್ದು ಫೇಸ್ ವಾಶಲ್ಲಿ ಫಸ್ಟು ನನ್ನ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋತೀನಿ. ಅದೆಲ್ಲ ಆದಮೇಲೆ ಟೋನರ್ ತೊಗೊಂಡು ಟೋನರ್ನ ನಾನೊಂದು ಸಪ್ರೇಟ್ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ, ಸ್ಪ್ರೇ ಮಾಡ್ಕೋತೀನಿ ಫೇಸ್ಗೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಇದೇ ಥರನೇ ನಾನು ಡೈಲಿ ರೊಟೀನ್ ಇರೋದು. ಬೆಳಗ್ಗೆ ಒಂದು ಟೈಮ್ ಮಾಡ್ತೀನಿ, ಮತ್ತು ಈವ್ನಿಂಗ್ ನೈಟ್ ಮಲಗಬೇಕಾದ್ರೆ ಒಂದು ಟೈಮ್ ಮಾಡ್ಕೋತೀನಿ. ಸೊ 2 ಟೈಮ್ ಮಾಡೋದ್ರಿಂದ ತುಂಬ ಬೇಗ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಅದರಲ್ಲೂ ಈ ಸಮ್ಮರಲ್ಲಂತೂ ಸ್ಕಿನ್ ಬೇಗ ಟ್ಯಾನ್ ಆಗಿಬಿಡುತ್ತೆ. ಅದರಿಂದ ಟೋನರ್ ಆದಮೇಲೆ ಇದೇ ಡೆಲ್ಲಾ ಬಂದುಬಿಟ್ಟು ಇದು ಒಂದು ಸಿರಮ್. ಈ ಸಿರಮ್ನ ನಾನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಬಟ್ ಇದನ್ನು ಕ್ವಾಂಟಿಟಿ ತುಂಬ ಕಮ್ಮಿ ತೊಗೋಬೇಕು. ಬಟ್ ತೊಗೊಂಡ್ರೂ ಕೂಡ ಫುಲ್ ಫೇಸ್ಗೆ ಕವರ್ ಆಗೋ ಥರ ನಾವು ಮಾಡ್ಕೋಬೇಕು. ನೋಡ್ಕೊಳ್ಳಿ, ಕ್ವಾಂಟಿಟಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಅದರಲ್ಲೂ ಆಯಿಲ್ ಸ್ಕಿನ್ ಇರೋರಂತೂ ಡೈಲಿ 1 ಟೈಮ್ ಮಾತ್ರ ಯೂಸ್ ಮಾಡಿ, ಅದು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ, ಡೇ ಟೈಮ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಇದು ತುಂಬ ಆಯಿಲಿ ಥರ ಇರುತ್ತೆ ಇದು ಸಿರಮ್ಮು. ಬಟ್ ಇದನ್ನು ಯೂಸ್ ಮಾಡಬೇಕಾದ್ರೆ ನೀಟಾಗೆ ಫುಲ್ ಫೇಸ್ಗೆ ಅಪ್ಲೈ ಮಾಡಿ. ಬಟ್ ಒತ್ತಿ ಫೇಸ್ಗೆ ರಬ್ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಇದರಲ್ಲಿ ಬಂದುಬಿಟ್ಟು ಫೇಸ್ ಎಲ್ಲ ಸುಕ್ಕಲಾಗೋದು ಆ ಥರ ಆಗುತ್ತೆ. ನೀಟಾಗಿ ಜಸ್ಟ್ ನಾನು ಯಾವ ಥರ ಸಾಫ್ಟಾಗಿ ಮಾಡ್ತಾಯಿದ್ದೀನೋ ಇಷ್ಟೇ ಮಾಡಬೇಕು. ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಸೊ ಇದೆಲ್ಲ ಆದಮೇಲೆ ಮಾಯ್ಶ್ಚರೈಸರ್ ಇದ್ದರೆ ಅದರದ್ದೇ ಒಂದು ಮಾಯ್ಶ್ಚರೈಸರ್ ಇದೆ. ಸೊ ಅದನ್ನು ತೊಗೊಂಡು ಸೇಮ್ ಅದೇ ಥರನೇ ಅಪ್ಲೈ ಮಾಡಬೇಕು. ಅದನ್ನು ತುಂಬ ಜಾಸ್ತಿ ಒತ್ತಿ ರ್ಯಾಶಾಗಿ ಹೆಂಗೆ ಬೇಕು ಹಂಗೆ ಸ್ಕಿನ್ಗೆ ಅಪ್ಲೈ ಮಾಡಬಾರ್ದು. ತುಂಬ ಕಮ್ಮಿ ಕ್ವಾಂಟಿಟಿ ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್ ಯೂಸ್ ಮಾಡಬೇಕಿದನ್ನು. ಅದಾದಮೇಲೆ ನಾವು ತುಂಬ ಅಂದರೆ ಈಗ ನಮ್ಗೆ ಯೂಸ್ ಆಗ್ತಾ ಇರೋದು ಬಂದು ಡ್ರೈ ಸ್ಕಿನ್ ಅವ್ರಿಗೆ, ಮತ್ತು ಇದು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಈ ಪ್ರಾಡಕ್ಟ್ ಬಂದು ಜಸ್ಟು ಅಪ್ಲೈ ಮಾಡಬೇಕು. ಯಾವ ಥರ ಅಂದರೆ ಹೆಂಗೆ ಬೇಕೋ ಹಂಗೆ ರಬ್ ಮಾಡೋದು ಅವೆಲ್ಲ ಮಾಡಲೇಬೇಡಿ. ಯಾಕೆ ಅಂದರೆ ಸ್ಕಿನ್ ಬೇಗ ಸುಕ್ಕಲಾಗ್ಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಹುಷಾರಾಗಿ ಯೂಸ್ ಮಾಡಿ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಯಾವುದು ಅಂದರೆ ಸೆಟಫಿಲ್ದೇ ಬಂದುಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ ನಾನು. ಎಲ್ಲ ಅಪ್ಲೈ ಆದಮೇಲೆ 5 ನಿಮಿಷ ಡ್ರೈ ಅದು ಆಯಿಲ್ ಸ್ಕಿನ್ ಇರೋರಿಗೆ ಸ್ವಲ್ಪ ಮಾರ್ನಿಂಗ್ ಟೈಮ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಮಾಡಿದ್ರೂ ಕೂಡ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳಿ. ಯಾಕಂತಂದರೆ ಅವ್ರಿಗೆ ಆಯಿಲಿ ಮೊದಲೇ ಫೇಸ್ ಆಯಿಲಿ ಇರುತ್ತೆ. ಸೊ ಇನ್ನೂ ಜಾಸ್ತಿ ಆಯಿಲಾಗಿ ಕಾಣುತ್ತೆ. ಬಟ್ ಬೆಸ್ಟು ಅಂತಲೇ ನನಗೆ ಇದು ಡಾರ್ಕ್ ಸರ್ಕಲ್ಗೆಲ್ಲ ತುಂಬ ಹೆಲ್ಪ್ ಆಗಿದೆ. ನನಗೆ ತುಂಬ ಡಾರ್ಕ್ ಸರ್ಕಲ್ ಇತ್ತು. ಯಾಕಂದರೆ ನಾನು ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ, ತುಂಬ ಡಾರ್ಕ್ ಸರ್ಕಲ್ ಇದ್ದಿದ್ದರಿಂದ ನನಗೆ ಫೇಸೇ ಒಂಥರ ಡಲ್ಲಾಗಿ ಕಾಣೋದು, ಸ್ಕಿನ್ನೆಲ್ಲ ಫುಲ್ ಬರ್ನ್ ಆಗಿತ್ತು. ಇದೆಲ್ಲ ಆದಮೇಲೆ ನಾನು ಮಾಯ್ಶ್ಚರೈಸರ್ ಹಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಹಾಕ್ತೀನಿ. ನಾನು ಸನ್ಸ್ಕ್ರೀನ್ ಅಂತೂ ಎಲ್ಲೇ ಹೋದರೂ ಕೂಡ ಹೊರಗಡೆ ಹೋದರೆ ಹಾಕಿ ಹೋಗ್ತೀನಿ. ಯಾಕಂದರೆ ಈ ಸಮ್ಮರಲ್ಲಿ ಬೇಗ ಟ್ಯಾನ್ ಆಗಿಬಿಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಅಷ್ಟೇ ಫ್ರೆಶ್ ಆಗಿರುತ್ತೆ. ಬಟ್ ಇದನ್ನು ಅವರ್ ಒಂದ್ಸಲಿ ನೀವು ಯೂಸ್ ಮಾಡಬೇಕು, 1 ಅವರ್ ಒಂದ್ಸಲಿ ನೀವು ಯೂಸ್ ಮಾಡ್ತಾಯಿದ್ರೆ ಸ್ಕಿನ್ ನೀಟಾಗಿರುತ್ತೆ. ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಇಷ್ಟು ಹಾಕಿದ್ರೆ ಸಾಕು, ನಮ್ಗೆ ಯಾವುದೇ ರೀತಿಯಾದಂಥ ಮೇಕಪ್ ನೆಸೆಸಿಟಿನೇ ಇರಲ್ಲ. ಯಾಕಂದರೆ ಸ್ಕಿನ್ ಕೂಡ ಅದೇ ಥರ ಗ್ಲಾಸಿಯಾಗಿರುತ್ತೆ ಮತ್ತು ಬ್ರೈಟ್ ಆಗುತ್ತೆ. ಇದು ಎಷ್ಟೆಲ್ಲ ಆಗ್ಬೇಕಾದ್ರೆ ಮೇಕಪ್ಗೆ ನಾವು ದುಡ್ಡಿಡೋಂಥ ನೆಸೆಸಿಟಿನೂ ಇರೋಲ್ಲ ನಮಗೆ. ನಾನು ಜಸ್ಟ್ ಇದೆಲ್ಲ ಆದಮೇಲೆ ಅಪ್ಲೈ ಮಾಡೋದೆ. ಜಸ್ಟ್ ಒಂದು ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ತೀನಿ, ಐಬ್ರೋ ಪೆನ್ಸಿಲ್ ಒಂದು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನಾರ್ಮಲಿ ಮಸ್ಕರ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಇಷ್ಟು ಪ್ರಾಡಕ್ಟು ನಾನು ಯೂಸ್ ಮಾಡ್ತಾ ಇರೋಂಥ ಇಷ್ಟೇ ಪ್ರಾಡಕ್ಟ್ಸು. ನಾನು ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಮಾಡಲ್ಲ. ಬಟ್ ಆದರೂ ಹೇಳ್ತೀನಿ, ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ನಾನು ನಿಮಗೆ ಸಜೆಷನ್ ಮಾಡ್ತಾ ಇರೋದೇ ಹೊರತು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ದಂತೂ ವಿಡಿಯೋ ಅಲ್ವೇ ಅಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಷ್ಟೇ ರೀ ಮೇಕಪ್ ಮಾಡೋದಕ್ಕೆ ಹೋಗಲ್ಲ. ಸುಮ್ಮನೆ ನಾನು ಮೇಕಪ್ಗೆ ಅಂತ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ಗೆ 3,000 4,000 ಇಟ್ಕೊಳ್ಳೋಂಥ ನೆಸೆಸಿಟಿನೇ ಇಲ್ಲ. ಜಸ್ಟ್ ಇಷ್ಟು ತೊಗೊಂಡ್ರೆ ಸಾಕು. ನಾನು ಬಂದುಬಿಟ್ಟು ಇದು ಕೊರಿಯನ್ ಪ್ರಾಡಕ್ಟ್ ಆದ್ದರಿಂದ ನಂದು ಬಂದು ಡ್ರೈ ಸ್ಕಿನ್ನು, ತುಂಬ ಡ್ರೈ ಇದೆ ಸ್ಕಿನ್ನು. ಸೊ ಆ ಸ್ಕಿನ್ ಡ್ರೈ ಇರೋದ್ರಿಂದ ನನಗೆ ತುಂಬ ಯೂಸ್ ಆಗ್ತದೆ. ಕೆಲವ್ರು ಕೇಳ್ತಾ ಇದ್ದಾರೆ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ಬೈ ಮಾಡಬೇಕು ಅಂದ್ಬಿಟ್ಟು. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಬಟ್ ಆದರೆ ಫೇಕ್ ಕೂಡ ಇದೆ. ಹುಷಾರಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಇದೊಂದು ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ಸಿರಮ್ ಬಂದೇನೆ 3,000 ಇದೆ, ಮತ್ತು ಮಾಯ್ಶ್ಚರೈಸರ್ ಬಂದು 3,000 ಇದೆ. ಸೊ 2 ಸಾಕು ನಮಗೆ. ತೊಗೊಂಡ್ರೆ ಬೇರೆ ಕ್ರೀಮ್ಗಳೆಲ್ಲ ಹಚ್ಚೋಂಥ ನೆಸೆಸಿಟಿ ಇರಲ್ಲ. ಯಾಕಂದರೆ ಪ್ರತಿಯೊಂದು ಸ್ಕಿನ್ದು ಒಂದು ಗ್ಲಾಸಿ ಮಾಡೋದಾಗಲಿ, ಪಿಂಪಲ್ಸ್ ಆಗಲಿ, ಡಾರ್ಕ್ ಸರ್ಕಲಲ್ಲಿ ಪ್ರತಿಯೊಂದಕ್ಕೂ ಇವು 2 ಕ್ರೀಮ್ ಹಾಕಿದ್ರೆ ಸಾಕು. ನಾವು 4-5 ಥರ ಕ್ರೀಮ್ ಹಾಕುವಂಥ ನೆಸೆಸಿಟಿ ಇರಲ್ಲ ನಮಗೆ. ಯಾಕಂದರೆ ನನಗೆ ತುಂಬ ಪಿಂಪಲ್ಸ್ ಇತ್ತು, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ, ಡಾರ್ಕ್ ಸರ್ಕಲ್ ಕಮ್ಮಿ ಆಗಿದೆ, ಸ್ಕಿನ್ ಫುಲ್ಲು ಗ್ಲೋ ಬಂದಿದೆ. ಸೊ ವೈಟ್ ಆಗಬೇಕು ಅಂತ ತುಂಬ ಜನ ಕೇಳ್ತಿರಲ್ಲ, ಇದೊಂದು ಪ್ರಾಡಕ್ಟ್ ಸಾಕು ನಮಗೆ.
ಇದೊಂದು ಪ್ರಾಡಕ್ಟ್ ತೊಗೊಂಡ್ರೆ ಸಾಕು ನಮಗೆ ವೈಟ್ನಿಂಗು ಮತ್ತು ಡಾರ್ಕ್ ಸರ್ಕಲ್ಲು ಪಿಗ್ಮೆಂಟೇಷನ್ ಪ್ರತಿಯೊಂದು ರಿಮೂವ್ ಆಗುತ್ತೆ. ಬಟ್ ನಾನು ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅದೇ ಇನ್ನೊಂದು ಬಂದುಬಿಟ್ಟು ನಮಗೆ ಮೇನ್ ಬಂದು ನನ್ನ ಸ್ಕಿನ್ ತುಂಬ ಟ್ಯಾನ್ ಆಗಿ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿ ಮತ್ತು ಬರ್ನ್ ಆಗಿತ್ತು, ಸ್ಕಿನ್ ಫುಲ್ ಸುಟ್ಟೋಗಿತ್ತು ನನಗೆ. ಸೊ ಅದು ಕ್ಲಿಯರ್ ಆಯಿತು ನನಗೆ. ಸೊ ನೀವು ನೋಡ್ತಾ ಇರ್ಬೋದು. ಮತ್ತು ನಾನು ಏನು ಅಪ್ಲೈ ಮಾಡ್ತೀನಿ ಫೇಸ್ಗೆ, ನಾನು ಇಷ್ಟು ಬಿಟ್ಟರೆ ನಾನು ಇನ್ನೇನು ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಸುಮ್ಮನೆ ಮೇಕಪ್ಗೆ ಅಂದ್ಬಿಟ್ಟು ಸುಮ್ಮನೆ ಅಮೌಂಟ್ ಎಲ್ಲ ಇಡೋದಕ್ಕಾಗಲ್ಲ. ಯಾಕಂದರೆ ಆ ಮೇಕಪ್ ಹಾಕಿದಷ್ಟು ನಮ್ಮ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ. ಸೊ ನಾವು ಕೇರ್ ಮಾಡ್ದಂಗೆ ಆಗಲ್ಲ. ಸೊ ಇಷ್ಟು ಬಂದು ನಾನು ಲಿಪ್ಸ್ಟಿಕ್ ಬಂದುಬಿಟ್ಟು ನಾನು ಇಷ್ಟು 3 ಥರ ಹಾಕ್ತೇನೆ. ಬಟ್ ಎಲ್ಲ ಮ್ಯಾಚ್ ಆಗುತ್ತೆ. ಇವಾಗ ಮುಂಚೆ ಆದರೆ ಒಂದೇ ಕಲರ್ ಹಾಕಬೇಕಾಯಿತು, ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋಂಥದ್ದು ಮಾತ್ರ ಹಾಕಬೇಕಾಯಿತು. ಇವಾಗ ಸ್ಕಿನ್ ವೈಟ್ ಆಗಿರೋದ್ರಿಂದ ನಾನು ಯಾವ ಥರ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೊಂದು ಖುಷಿ ಆಗ್ತಾ ಇದೆ. ಸೊ ನಿಮಗೂ ಬೇಕು ಅಂತಂದರೆ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲ ಅಂತ ಅಂದರೆ ನನಗೆ ನೀವು ಬಂದುಬಿಟ್ಟು ಮೆಸೇಜ್ ಮಾಡಿ ನನಗೆ, ಮತ್ತು ಕಾಮೆಂಟ್ ಹಾಕಿಲ್ಲ ಅಂದರೆ ಶೇರ್ ಮಾಡಿ ನನಗೆ ಈ ವಿಡಿಯೋನ. ನಾನು ನಿಮಗೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಇಲ್ಲಾಂದರೆ ನನಗೆ ಇದು ಪ್ರಾಡಕ್ಟ್ ತುಂಬ ಕಮ್ಮಿ ಸಿಗುತ್ತೆ. ಯಾಕಂದರೆ 6000 ಪ್ರಾಡಕ್ಟ್ ಆದರೆ ನನಗೆ 5000 ಸಿಗುತ್ತೆ. ನಾನು ರೆಗ್ಯುಲರಾಗಿ ಬೈ ಮಾಡೋದ್ರಿಂದ ಯಾರಿಗಾದ್ರೂ ಬೇಕು ಅನ್ನೋರು ಯಾರಾದರೂ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಆ ಪ್ರಾಡಕ್ಟ್ನ ಯಾವುದು ಅಂತ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಈಸಿಲಿ ಜಾಸ್ತಿ ರಿಸ್ಕೇ ಇಲ್ಲ ರೀ. ತುಂಬ ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡು ಯೂಸ್ ಮಾಡ್ಕೊಳ್ಳೋದು, ಬೇಗ ಖಾಲಿನೂ ಆಗಲ್ಲ ನಿಮಗೆ. ಮಿನಿಮಮ್ ಒಂದು 3 ತಿಂಗಳು 2 ತಿಂಗಳಾದ್ರೂ ಮಿನಿಮಮ್ ಅದು ಬಂದೇ ಬರುತ್ತೆ. ಸೊ ಕೊರಿಯನ್ ಪ್ರಾಡಕ್ಟ್ ಆದ್ದರಿಂದ ನೀವು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ. ಮಕ್ಕಳಿಗೆಲ್ಲ ಯಾವುದೇ ಕಾರಣಕ್ಕೂ ಈ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಯೂಸ್ ಮಾಡ್ಕೊಳ್ಳಿ. ಸೊ ಮಕ್ಳಿಗೆ ಹಾಕಿದ್ರೆ ಏನಾಗುತ್ತೆ, ಮಕ್ಳ ಸ್ಕಿನ್ ಹಾಳಾಗುತ್ತೆ. ಸೊ ಮಕ್ಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಯಾರೂ ಹೇಳಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ಮತ್ತು ಇಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಮೇಕಪ್ ಇಷ್ಟೇ ನಾನು ಮೇಕಪ್ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ಮೇಕಪ್ ಅಂತ ಯಾವುದು ತೊಗೊಳ್ಳೋದಿಲ್ಲ, ಮೇಕಪ್ ಮಾಡೋಕ್ಕೂ ಹೋಗಲ್ಲ. ಇಷ್ಟಿದ್ರೆ ಸಾಕು ನಮ್ಮ ಸ್ಕಿನ್ನು. ಕೆಲವರಂತೂ ಕೇಳ್ತಾ ಇದ್ದೀರಾ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡೋದು ಅಂತ. ನಾನು ಲೈನರ್ ಬಂದು ನಾನು ಲಿಪ್ ಲೈನರ್ ಒಂದೇ ಯೂಸ್ ಮಾಡೋದು. ಅದು ಎಲ್ಲ ಕಲರ್ಗೂ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ. ಇದೊಂದು ಕಲರ್ ಬಿಟ್ಟರೆ ನಾನು ಯಾವುದು ಯೂಸ್ ಮಾಡಲ್ಲ. ಇದು ಪ್ರತಿಯೊಂದು ಕಲರ್ಗೂ ಮ್ಯಾಚ್ ಆಗುತ್ತೆ. ಮತ್ತು ಕೆಲವ್ರು ಕೇಳ್ತಿದ್ದೀರಾ ನೀವು ಬರೀ ಒಂದೇ ಕಲರ್ ಹಾಕೋದು ಅಂತ. 2-3 ಥರ ಕಲರ್ ನನ್ನ ಹತ್ರ ತುಂಬ ಇದೆ. ಬಟ್ ನಾನು ಹಾಕೋದು ರೆಗ್ಯುಲರಾಗಿ 3 ಥರ ಕಲರ್ ಹಾಕ್ತೀನಿ. ಬಟ್ ಇವಾಗಿರೋ ಸ್ಕಿನ್ ಟೋನಿಗೆ ಯಾವ ಕಲರ್ ಹಾಕೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಅದೊಂದು ಖುಷಿ ಇದೆ. ಇನ್ನು ಕೆಲವ್ರು ಜನ ನನಗೆ ಮೆಸೇಜ್ ಮಾಡಿದ್ದೀರಾ ಮತ್ತು ಕಾಮೆಂಟ್ ಹಾಕಿದ್ದೀರಾ, ಅಕ್ಕ ಫೇಸ್ ಮಾತ್ರ ವೈಟ್ ಆದರೆ ಸಾಕಾಗಲ್ಲ, ನಮಗೆ ಬಾಡಿ ಕೂಡ ವೈಟ್ ಆಗಬೇಕು, ಅದಕ್ಕೆ ಏನಾದರೂ ಸಜೆಷನ್ ಇದ್ದರೆ ಹೇಳಿ ಅಕ್ಕ ಪ್ಲೀಸ್ ಅಂತ ಅಂದ್ಬಿಟ್ಟು. ಅವಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಡಿ ವೈಟ್ನಿಂಗ್ ಏನೇನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಟಿಪ್ಸ್ ತಿಳಿಸ್ಕೊಡ್ತೇನೆ. ಸೊ ನೀವು ಬೇಕು ಅನ್ನೋರು ಯಾರಾದರೂ ಇದ್ದರೆ ನನಗೆ ಮೆಸೇಜ್ ಮಾಡಿ. ಸೊ ಈ ಥರ ಇದಿದೆ, ಯಾವ್ಯಾವ ಥರ ಪ್ರಾಬ್ಲಮ್ ಇದೆ ನಿಮ್ಮ ಬಾಡಿನಲ್ಲಿ ಅಂತ ನನಗೆ ಹೇಳಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಏನೇನು ಮಾಡಬೇಕು ಅಂತ. ಜಸ್ಟ್ ನಾವು ಜಾಸ್ತಿ ಸಮ್ಮರಲ್ಲಿ ಮಾಡಬೇಕಾಗಿರೋದು ಇಷ್ಟೇ ರೀ. ಬಾಡಿ ವೈಟ್ನಿಂಗ್ ಆಗಬೇಕಾದ್ರೆ ಮೇನ್ ಥಿಂಗ್ಸ್ ಬಂದು ನೀರು, ವಾಟರ್ ನಾವು ಜಾಸ್ತಿ ಕುಡಿದಷ್ಟು ನಮ್ಮ ಸ್ಕಿನ್ ಕೂಡ ಅಷ್ಟೇ ಗ್ಲೋ ಆಗುತ್ತೆ. ಮತ್ತು ನಾವು ಸ್ವೆಟ್ ಆಗ್ತೀವಲ್ಲ, ಸ್ವೆಟ್ ಆದರೆ ಸಾಕು ಆಲ್ಮೋಸ್ಟ್ ಅಲ್ಲೂ ನಮ್ಮ ಸ್ಕಿನ್ ಗ್ಲೋ ಅದೇ ಆಗುತ್ತೆ. ನಮ್ಗೆ ಬೇಡ ಅಂದರೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಾಡಿ ವೈಟ್ ಆಗಬೇಕು ಅಂತ ಅಂದರೆ ಯಾವ್ಯಾವ ಥರ ಟಿಪ್ಸ್ನ ನಾವು ಯೂಸ್ ಮಾಡಬೇಕು ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಇವಾಗ ಫೇಸ್ನೊಂದು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಟ್ಯಾನ್ ಆಗೋದ್ರಿಂದ ಫೇಸ್ ಮೇನ್ ನಮಗೆ ಬೇಕಾಗಿರುತ್ತೆ ಫೇಸು. ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನನಗೆ ಆಲ್ಮೋಸ್ಟ್ ಆಲ್ ಆಗಿದೆ. ಸೊ ಇವಾಗ ಸ್ವಲ್ಪ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿತ್ತು, ಅದರಿಂದ ಕೂಡ ನನಗೆ ಪಿಂಪಲ್ಸ್ ಆಗಿತ್ತು. ಪಿಂಪಲ್ಸ್ ಅಂತೂ ನನಗೆ ಯಾವ ಥರ ಆಗಿತ್ತು ಅಂದರೆ ಮುಖ ಫುಲ್ಲು ಆಗೋಗಿತ್ತು. ಇವಾಗ ಆಲ್ಮೋಸ್ಟ್ ಆಲ್ 80% ಕಮ್ಮಿ ಆಗಿದೆ. ಇನ್ನೊಂದು ಬಂದು ನಾನು ಶೂಟ್ಗಳಿಗೆಲ್ಲ ಹೋದಾಗ ಮೇಕಪ್ ಹಾಕಿ 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 ಫುಲ್ಲು ಸ್ಕಿನ್ ಒಂಥರ ಇಷ್ಟು ಡ್ರೈ ಆಗಿತ್ತು ಅಂದರೆ ಹೇಳ್ಕೊಳಕ್ಕೆ ಅಸಹ್ಯ ಆಗೋದು. ನೋಡೋಕೆ ನನ್ನ ಮಿರರ್ ಮುಂದೆ ನನ್ನ ಫೇಸ್ ನಿಂತ್ಕೊಂಡು ನೋಡೋಕ್ಕೆ ನನಗೊಂಥರ ಇರಿಟೇಟ್ ಆಗೋದು, ಅಷ್ಟು ಅಸಹ್ಯ ಆಗೋಗಿತ್ತು ಫೇಸ್ ನಮಗೆ. ಸೊ ಇವಾಗ ಓಕೆ, ಪರವಾಗಿಲ್ಲ, ಚೆನ್ನಾಗಾಗಿದೆ. ನನ್ನ ಸ್ಕಿನ್ ನಾನು ಯೂಸ್ ಮಾಡಿ ಇವತ್ತಿಗೆ 5 days ಏನೋ ಅಷ್ಟೇ. ಅದು ಫಸ್ಟ್ ನಾನು ಏನು ತೊಗೊಂಡಾಗ ಈಗ ರಿಸಲ್ಟ್ ಇದೆ ಇಲ್ವ ಅಂತ ಒಂದು ದಿನಕ್ಕೆ ನನಗೆ ರಿಸಲ್ಟ್ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಹೋಯಿತು. ಯಾಕಂದರೆ ಗ್ಲೋ ಲೈಟಾಗಿ ಕಲರ್ ಬರ್ತಾ ಹೋಯಿತು ಫೇಸ್ ನನಗೆ. ಸೊ ನನಗೆ ಶಾಕ್ ಆಯಿತು. ಸೊ ಇದನ್ನು ಬೇರೆಯವ್ರಿಗೂ ತುಂಬ ಜನ ಕೇಳ್ತಿರ್ತಾರೆ, ತುಂಬ ಜನ ಹುಡುಕ್ತಾ ಇರ್ತಾರೆ ಒಳ್ಳೆ ಪ್ರಾಡಕ್ಟ್ ಬೇಕು, ಏನು ಮಾಡೋದು. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ನೋಡಿಕೊಂಡು ಪ್ರಮೋಷನ್ಗಳು ಮಾಡೋ ವೀಡಿಯೋಗಳನ್ನ ನೋಡ್ಕೊಂಡು ಪ್ರಾಡಕ್ಟ್ ತೊಗೊಂಡು ದುಡ್ಡು ಹಾಳು ಮಾಡ್ಕೊಂಡಿರ್ತಾರೆ. ಸೊ ಅಂತ ನಾನು ಕೂಡ ಮುಂಚೆ ಇದೇ ಥರನೇ ದುಡ್ಡು ಹಾಳು ಮಾಡ್ಕೋತಿದ್ದೆ. ಸೊ ನನ್ನಿಂದ ಬೇರೆಯವ್ರಿಗಾದ್ರೂ ಹೆಲ್ಪ್ ಆಗಲಿ, ಬೇರೆಯವ್ರ ತುಂಬ ಜನ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋವಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದೇ ಹೇಳಿದೆ. ಬಟ್ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ, ಕೊರಿಯನ್ ಪ್ರಾಡಕ್ಟ್ ಇದು. ನಾನು ಮುಂಚೆನೇ ಹೇಳಿದ್ದೀನಿ, ಕ್ಲಿಯರಾಗಿ ಹೇಳಿದ್ದೀನಿ. ಇದು ಬಂದು ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಹೋಗಿ ಗೂಗಲಾಗೆ ಸರ್ಚ್ ಮಾಡಿ ನೋಡಿ ಇದು ಯಾವ ಪ್ರಾಡಕ್ಟು ಅಂದ್ಬಿಟ್ಟು. ಸೊ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ದಯವಿಟ್ಟು ನಿಮ್ಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಇದರಿಂದ ಯಾವುದೇ ರೀತಿಯಾದಂಥ ನನಗೆ ಯೂಸ್ ಇಲ್ಲ. ಸೊ ನಾನು ಬೇರೆಯವ್ರ ಥರ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ಗಳನ್ನ ನೋಡಿಕೊಂಡು ಅದು ನೋಡಿ ಇದು ನೋಡಿ ಅದು ಆ ಕ್ರೀಮ್ ಅಂತ ಆಗಿದ್ದು ಸ್ಕಿನ್ ತುಂಬ ಹಾಳು ಮಾಡ್ಕೊಂಡಿದೆ. ಸೊ ನನ್ನ ಸ್ಕಿನ್ ನನ್ನ ಮಿರರ್ ಮುಂದೆ ನನ್ನ ಸ್ಕಿನ್ ನೋಡೋದಕ್ಕೆ ನನಗೊಂಥರ ಇರಿಟೇಟ್ ಆಗ್ತಾಯಿತ್ತು ಮುಂಚೆ. ಸೊ ಇವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನನ್ನಿಂದ ನಿಮಗೂ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದ್ದೆ. ನೆಕ್ಸ್ಟ್ ನಿಮಗೆ ಬಾಡಿ ವೈಟ್ನಿಂಗ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ.
ಮತ್ತು ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ, ಸೆಲೆಬ್ರಿಟಿಗಳ ಥರ ಸ್ಕಿನ್ ಟೋನ್ ಬೇಕು ನಮಗೆ, ಯಾವ ಥರ ಸ್ಕಿನ್ ಕ್ಲಿಯರ್ ಇರಬೇಕು ಹಾಗೆ ಹೇಗೆ ಅಂದ್ಬಿಟ್ಟು. ಸೊ ಆ ಥರ ಸ್ಕಿನ್ ಟೋನ್ ಬೇಕು ಅಂತ ಅಂದರೆ ನಾವು ಬಂದುಬಿಟ್ಟು ಆ ಪ್ರಾಡಕ್ಟು ಈ ಪ್ರಾಡಕ್ಟು ಇವರು ಯಾರು ಹೇಳಿದ್ರು ಎಲ್ಲ ಪ್ರಾಡಕ್ಟು ಯೂಸ್ ಮಾಡ್ತೀವಿ. ಸೊ ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲ. ಸೊ ನೋಡಿ ಮಾಡಿ ಹುಷಾರಾಗಿ ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಯಾಮಾರೋದಕ್ಕೆ ಹೋಗ್ಬೇಡಿ. ಬಟ್ ಈ ಪ್ರಾಡಕ್ಟ್ ನೀವು ತೊಗೊಬೇಡಿ ಅಂತಲೂ ನಾನು ಹೇಳಲ್ಲ. ನಿಮ್ಮ ಸ್ಕಿನ್ ಟೋನ್ ಯಾವ ಥರ ಇದೆ ಅಂದ್ಬಿಟ್ಟು ಆಯಿಲ್ ಸ್ಕಿನ್ ಇರೋರಿಗೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಡೈಲಾಗ್ಗಳು ಬೇಕು ಅಂತ ಅನ್ನೋದಾದರೆ ಯಾರಾದರೂ ಇದ್ದರೆ, ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ. ನನ್ನಿಂದ ನಿಮಗೂ ಕೂಡ ಯೂಸ್ ಆಗಲಿ. ನಾನು ಕೂಡ ಇದೇ ಥರ ತುಂಬ ಸ್ಕಿನ್ ಕೇರ್ಗೋಸ್ಕರ ತುಂಬ ಸ್ಕಿನ್ ಹಾಳು ಮಾಡ್ಕೊಂಡಿದ್ದೆ. ನಂತರ ನೀವು ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದರೆ ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಿಮಗೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಹೆಣ್ಮಕ್ಳು ತುಂಬ ಆಸೆ ಇರುತ್ತೆ, ನನ್ನ ಸ್ಕಿನ್ ನಾನು ಚೆನ್ನಾಗಿ ಇಟ್ಕೋಬೇಕು ಹಾಗೆ ಹೀಗೆ ಅಂತ. ಸೊ ನಿಮ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್.